ಮನೆ ದೇವರೇ ಸುಳ್ಳು. ಅನನ್ಯ ಭಟ್ ಕತೆ ಕಟ್ಟಿದ್ದ ಸುಜಾತಾ ಭಟ್ ಬಂಡವಾಳ ಬಯಲಾಗಿದೆ. ಶವ ಹೂತಿಟ್ಟ ಕಥೆಯನ್ನ ಹೆಣೆದಿದ್ದ ಚಿನ್ನಯ್ಯನ ಸುಳ್ಳು ಕೂಡ ಬಹಿರಂಗಗೊಂಡಿದೆ. ಹೇಗೆ ಸುಳ್ಳನ್ನ ಬಂಡವಾಳ ಮಾಡಿಕೊಂಡು ಸುಳ್ಳನ್ನೇ ಉಸಿರಾಡ್ತಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿದವರು ಒಬ್ಬೊಬ್ಬರೇ ಬೆತ್ತಲಾಗಿದ್ದಾರೆ. ಕಣ್ಣೀರನ್ನ ಅಸ್ತ್ರ ಮಾಡಿಕೊಂಡವರ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ. ಒಬ್ಬೊಬ್ರದ್ದು ಕೂಡ ಒಂದೊಂದು ಕತೆ, ಆದ್ರೆ ಎಲ್ಲವೂ ಕನೆಕ್ಟ್ ಆಗೋದು ಒಂದೇ ಮನೆಗೆ, ಒಂದೇ ತೋಟದ ಮನೆಗೆ. ಆ ತೋಟದ ಮನೆಯಲ್ಲಿ ಇವರಿಗೆಲ್ಲ ಅನ್ನ ಹಾಕಿ ಸಾಕ್ತಾ ಇದ್ದ ವ್ಯಕ್ತಿ ಮತ್ತು ವ್ಯಕ್ತಿಯ ಪಟಾಲಂ ಅವರೆಲ್ಲರೂ ಕೂಡ ಆಚೆ ಬರಬೇಕು. ಎಕ್ಸ್ಪೋಸ್ ಆಗುವಂತಹ ಸಮಯ. ಕೇವಲ ಅವ್ರ ಹತ್ರ ಕ್ಷಮೆ ಮತ್ತು ಶಿಕ್ಷೆ ಮಾತ್ರ ಅಲ್ಲ, ಇದೊಂದು ಪಾಠ ಆಗಬೇಕು. ಪತ್ರಿಕೋದ್ಯಮದಲ್ಲಂತೂ ಇದು ಯಾವತ್ತೂ ನೆನಪಲ್ಲಿ ಉಳಿಯುವಂತಹ ಪ್ರಕರಣ. ಹೇಗೆ SIT ಟೀಮ್ ಭೇದಿಸೋದಕ್ಕೂ ಮುಂಚೆನೆ ಮಾಧ್ಯಮ ಮತ್ತು ಸಾರ್ವಜನಿಕರು ಪ್ರಕರಣವನ್ನ ಭೇದಿಸಿದ್ರು ಅನ್ನೋದಕ್ಕೆ ಇದು ಯಾವಾಗಲೂ ಪಾಠ ಆಗಿ ಉಳಿದಿರುತ್ತೆ.